ಈಗ ಗೋಪಾಲಕೃಷ್ಣ ಅವರು ಈ ಆಪರೇಷನ್ ಮಾಡುವಾಗ ನಾವೇನಾದರೂ ಅವ್ರನ್ನ ವೋಲ್ಟರ್ ಸ್ಟಡಿ ಮಾಡಿದರೆ, ಅಂದರೆ ಹೃದಯದ ಬಡಿತವನ್ನು ಮಾನಿಟರ್ ಮಾಡಿದರೆ, ರೋಗಿಯ ಹೃದಯದ ಬಡಿತ 100, ಇವರ ಹೃದಯ ಬಡಿತ 150 ಆಗಿತ್ತು ಅನ್ಸುತ್ತೆ. ಅದು ಗೊತ್ತಿರಲ್ಲ. ಅವರ ಹೃದಯದ ಬಡಿತ ಅದು ಅನಸ್ಥಟೈಸ್ ಮಾಡಿರ್ತಾರೆ. ಈಸ್ ಕೂಲ್ ಕಾಮ್ ಹಿಮೋಡೈನಮಿಕ್ಸ್ ವಿಲ್ ಬಿ ಸ್ಟೇಬಲ್. ಅದರಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಜನರು. ಇವಾಗ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರೀತಿಯ ಆಪರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮನಸ್ಸಲ್ಲೇ ಪೂಜೆ ಮಾಡ್ಕೊಂಡ್ವಿ, ಈ ರೋಗಿಗೆ ಚೆನ್ನಾಗಲಿ. ನಾನು ಎಷ್ಟೋ ಪ್ರೊಸೀಜರ್ಸ್ ಮಾಡುವಾಗ ನಾನು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದೀನಿ. ದೇವ್ರಿಗೆ ಅರ್ಕೆ ಕಟ್ಕೊಂಡು ಇದು ಸಕ್ಸಸ್ ಆಗ್ಲಪ್ಪ, ಅದಾದ್ಮೇಲೆ ಅರ್ಕೆ ಸಲ್ಲಿಸಿದೀವಿ ದೇವ್ರಿಗೆ. ಅಂದ್ರೆ ರೋಗಿಗೆ ಹೇಳಿಲ್ಲ. ಅಷ್ಟೊಂದು ಯಾವಾಗಲೂ ಅಷ್ಟೇ, ನಾವು ವೈದ್ಯರಾಗಿ ಮನೆಗೆ ಹೋದಾಗ ವೈದ್ಯರಿಗೆ ಬಹಳ ಒತ್ತಡ ಇರುತ್ತೆ. ಇಲ್ಲಿ ನಿಜವಾಗ್ಲೂ ನಾವು ಡಾಕ್ಟರ್ ಗೋಪಾಲಕೃಷ್ಣ ಅವ್ರನ್ನ ಯಾಕೆ ಅಭಿನಂದಿಸಬೇಕು ಅಂದರೆ, ಇವತ್ತು ಈ ಡಾಕ್ಯುಮೆಂಟ್ರಿ ಏನಿದೆ, ಐ ಥಿಂಕ್ ಇಟ್ಸ್ ಎ ಡಾಕ್ಯುಮೆಂಟ್ ಫಾರ್ ಜನರೇಷನ್ಸ್ ಆಫ್ ಡಾಕ್ಟರ್ಸ್, ಇಟ್ ಇಸ್ ಎ ಡಾಕ್ಯುಮೆಂಟ್ ಫಾರ್ ಜನರೇಷನ್ಸ್ ಆಫ್ ಪೀಪಲ್ ಅಂತಲೇ ಹೇಳಬೇಕಾಗುತ್ತೆ. ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ರೈಟ್ ಆರ್ ರಾಂಗ್ 90% ಆರ್ ಟೂ ಮಚ್ ಅಟ್ಯಾಚ್ ಟು ಮನಿ. ಇವತ್ತು ಸ್ಪರ್ಧೆ ಆಗ್ತಾ ಇದೆ. ಇವತ್ತು ಅವ್ರು ಅಷ್ಟು ಮಾಡ್ತಾ ಇದ್ದಾರೆ, ಅವನ ಅಷ್ಟು ಪೇಷಂಟ್ ನೋಡ್ತಾ ಇದ್ದಾರೆ, ಅವರು ಇಷ್ಟು ನೋಡ್ತಾ ಇದ್ದಾರೆ, ಅವ್ರು ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ಹೋಲಿಕೆ ಮಾಡ್ಕೋಬೇಕಾಗಿರೋದು ಅವರು ಆ ಥರ ಮಾಡಿದ್ದಾರೆ. ಸಾಧನೆಗೆ ನಾವು ಹೋಲಿಕೆ ಮಾಡ್ಕೋಬೇಕು. ಸಾಧನೆಗೆ ಹೋಲಿಕೆ ಮಾಡ್ಕೊಂಡ್ರೆ ಯಾವಾಗ್ಲೂ, ಅಥವಾ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು. ನೋಡಪ್ಪ, ಅವ್ರು ಮದುವೆಗೆ ಬಂದಿದ್ರು, ಭಾರಿ ಸಿಂಪಲ್ ಆಗಿ ಬಂದಿದ್ರು, ನಾನು ಹಂಗೆ ಬರೋಣ. ಸೊ ಆಮೇಲೆ ಇಲ್ಲಿ ಬಹಳ ಮುಖ್ಯವಾದದ್ದು, ಅವರು ಒಂದು ಪ್ರೊಫೆಷನಲ್ ಅಟ್ಯಾಕ್, ಕಂಪ್ಯಾಷನ್ ಅಂತೀವಿ, ಕೇರ್ ಅಂತ ಹೇಳ್ತೀವಿ ವರ್ಡ್. he has cared for his patient. ಕೇರ್ ಅಂದ್ರೆ ಏನು? ಸಿ ಅಂದರೆ ಕಂಪ್ಯಾಷನ್, ಎ ಅಂದರೆ ಅಟೆನ್ಷನ್, ಸಿ ಅಂದರೆ ರೆಸ್ಪೆಕ್ಟ್, ಇ ಅಂದರೆ ಎಂಪತಿ. ಅದು ಮೂರು ಎಲ್ಲ ಕೂಡ ಇದೆ. ಆಲ್ ಕಾಂಪೊನೆಂಟ್ಸ್ ಆಫ್ ಕೇರ್. ಸೊ ಇವತ್ತು ಸರ್ಟನ್ಲಿ ಇದು ಯಾವಾಗಲೂ ಅಷ್ಟೇ, ನಾವೊಂದು ಪ್ರೊಸೀಜರ್ ಮಾಡಿದರೆ 2 ಆಸ್ಪೆಕ್ಟ್ ಇರುತ್ತೆ. ಇಮ್ಮಿಡಿಯೇಟ್ ಆಗಿ ಏನಾಯಿತು, ಲಾಂಗ್ ಟರ್ಮ್ ಫಾಲೋ ಅಪ್ ಅಲ್ಲಿ ಏನಾಯಿತು ಅಂತ. ಸೊ ಯಾವಾಗ ಆ ಪ್ರೊಸೀಜರ್ಗೆ ಅಥವಾ ಒಂದು ಬಹಳ ಮಹತ್ವ ಬರುತ್ತೆ ಅಂದರೆ, ಒಂದು ಪ್ರೊಸೀಜರ್ ಮಾಡಿ 2 ವರ್ಷ 3 ವರ್ಷ 4 ವರ್ಷ ಆದರೂ ಚೆನ್ನಾಗಿದ್ದರೆ ಅದು ನಿಜವಾಗ್ಲೂ ಆವಾಗ ಅದಕ್ಕೆ ಮಹತ್ವ ಬರುತ್ತೆ. ನಂತರ ಇದು ಬೇರೆ ವೈದ್ಯರುಗಳಿಗೆ, ಇದು ಕೇವಲ ಕಿರಿಯ ವೈದ್ಯರಿಗೆ ಅಂತ ಅಲ್ಲ, ಹಿರಿಯ ವೈದ್ಯರಿಗೂ ಕೂಡ ಇದು ಮಾದರಿಯಾಗಿದೆ ಅಂತ ಹೇಳ್ತೀನಿ. ಕೇವಲ ನಾವು ಮಾತೆತ್ತಿದ್ರೆ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಅದು ಇಲ್ಲ, ಈ ಜನ್ರೇಷನ್ಗೆ ಕಲಿಸ್ಬೇಕಾಗಿದೆ. ಈಗಿರ ಇನ್ಫ್ಯಾಕ್ಟು ಸೀನಿಯಾರಿಟಿ ಅಂದ್ರೆ ಏನು, ಜೂನಿಯರ್, ನನ್ನ ಅರ್ಥದಲ್ಲಿ ಸೀನಿಯಾರಿಟಿ ಅಂದರೆ ಜಾಸ್ತಿ ಕೆಲಸ ಮಾಡೋರು, ಸರಿಯಾಗಿ ಕೆಲಸ ಮಾಡೋರು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು, ಅವರು ಸೀನಿಯರ್ಸ್. ಅವ್ರ ವಯಸ್ಸು ಬೇಕಾದ್ರೆ 35 ಆಗಿರಲಿ, ಅವರ ವಯಸ್ಸು 25 ಆಗಿರಲಿ. ಸೊ ಅದರಿಂದ ಇವತ್ತು ಇವರ ತಂಡವನ್ನು ಕೂಡ ಅಭಿನಂದಿಸಬೇಕಾಗಿದೆ. ಈ ತಂಡವನ್ನು ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ಅನಸ್ಥೆಟಿಕ್ ಕಾಂಪೊನೆಂಟ್ ಈಸ್ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್. ಆಮೇಲೆ ಅವರ ಸಪೋರ್ಟಿಂಗ್ ಸ್ಟಾಫ್ ಆಗ್ಬೋದು, ನರ್ಸಸ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಟೀಮ್ ಅಂದ್ರೆ ಏನು? ಟೀಮ್ ಈಸ್ ನಾಟ್ ಜಸ್ಟ್ ಕಲೆಕ್ಷನ್ ಆಫ್ ಪೀಪಲ್. ಟೀಮ್ ಈಸ್ ಕಲೆಕ್ಷನ್ ಆಫ್ ಹಾರ್ಟ್ಸ್ ಆ್ಯಂಡ್ ಟೀಮ್ ಈಸ್ ಕಲೆಕ್ಷನ್ ಆಫ್ ಪೀಪಲ್ ಹೂ ಟ್ರಸ್ಟ್ ಈಚ್ ಅದರ್, ಹೂ ಎನ್ಕರೇಜ್ ಈಚ್ ಅದರ್. ಸೊ ಆ ರೀತಿ. ಸೊ ಇನ್ನು ಕೆಲವೇನಾಗಿದೆ, ಸಾಮಾನ್ಯವಾಗಿ ಈ ಥರ ಕೇಸಸ್ನ ಒಂದು ಸಿಟ್ಟಿಂಗಲ್ಲಿ ಮಾಡಲ್ಲ. ಅದು ಕೂಡ ಅದರಲ್ಲಿ ಅವ್ರನ್ನ ನಾವು he has taken maximum risk. ಯಾಕೆಂದರೆ ಪ್ರೊಸೀಜರ್ ಪ್ರೋಲಾಂಗ್ ಆಗುತ್ತೆ. ಪ್ರೊಸೀಜರ್ ಪ್ರೋಲಾಂಗ್ ಆದಂಗೆ ಅವರು ವೆಂಟಿಲೇಟರ್ ಮೇಲೆ ಇರ್ತಾರೆ, ಅದ್ರ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ he has decided to do all the 3 replacements in one go, right? Yeah, 3. ಸೊ ಅದರಿಂದ ಏನಾಯಿತು, ಇವರಿಗೆ ರಿಸ್ಕ್ ಆಯಿತು, ರೋಗಿಗೆ ರಿಸ್ಕು ಜಾಸ್ತಿ ಅವ್ರಿಗೂ. ಆದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ಬಹುಶಃ ಅಫ್ಕೋರ್ಸ್ ಇದರಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಏನು ಅವ್ರು ನೋಡ್ಕೊಂಡಿಲ್ಲ. ರೋಗಿ ಇವರೇನು ಇಷ್ಟು ಹಣ ಕಟ್ಟಬೇಕಾ. ಸೊ ಇದು ಬೇರೆಯವರಿಗೆ ಇವತ್ತು ಮಾದರಿ ಆಗಬೇಕಾಗಿದೆ. ಯಾಕೆಂದರೆ
ನಾವು ಒಂದು ರೋಗಿಯನ್ನು ಉಳಿಸಿದರೆ ಕೇವಲ ಒಂದು ರೋಗಿಯನ್ನು ನಾವು ಉಳಿಸ್ತಾ ಇಲ್ಲ, ಇಡೀ ಕುಟುಂಬವನ್ನು ಉಳಿಸ್ತಾ ಇಲ್ಲ. ಇಡೀ ಕುಟುಂಬವನ್ನು ಉಳಿಸ್ತಾ ಇಲ್ಲ. ವಿ ಆರ್ ನಾಟ್ ಜಸ್ಟ್ ಸೇವಿಂಗ್ ಒನ್ ಪೇಷಂಟ್ ಆರ್ ನಾಟ್ ಸೇವಿಂಗ್ ಒನ್ ಲೈಫ್, ಬಿಕಾಸ್ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಫ್ಯಾಮಿಲಿ, ಈಸ್ ದಿ ಪಿಲ್ಲರ್ ಆಫ್ ದಿ ಫ್ಯಾಮಿಲಿ. ಸೊ ಅದರಿಂದ ಇವತ್ತು ಇದರಲ್ಲಿ ಬಹಳ, ಯಾಕೆಂದರೆ ನನಗೆ ತೋರಿಸಿದ್ದಾರೆ ಅವರು ಇದ್ರದ್ದು ಎಕ್ಸ್ರೇ, ದೋಸ್ ಇಮೇಜಸ್ ಹಿ ಹ್ಯಾಸ್ ಶೋನ್ ಮಿ. ಸೊ ತುಂಬಾ ಕ್ಯಾಲ್ಶಿಯಂ ಸಿಕ್ಕಾಬಿಟ್ಟಿದೆ. ಕ್ಯಾಲ್ಶಿಯಂ ಅಂದರೆ ಕಲ್ತರ ಇದೆ, ಸುಣ್ಕಲ್ ಥರ ಇರುತ್ತೆ. ಹೃದಯದಲ್ಲೂ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಸುಣ್ಕಲ್ ಥರ ಇರುತ್ತೆ. ನಾವು ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಏನು ಬಲೂನ್ ರಪ್ಚರ್ ಆಗುತ್ತೆ ಹೊರತು ಅದು ಅಳ್ಳಾಡಲ್ಲ. ಅದಕ್ಕೆಲ್ಲ ನಾವು ಡ್ರಿಲ್ ಮಾಡಬೇಕು, ಅದನ್ನು ಎಲ್ಲ ಡಿಬಲ್ಕ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕಾಗಿದೆ. ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಸ್ಟ್ರಾಟಜಿ. ಸೊ ಅದು ಇಂಪಾರ್ಟೆಂಟು. ಅಂದರೆ ಇದು ಎಷ್ಟೋ ಜನರಿಗೆ ಒಂದು ಸ್ಟಿಮ್ಯುಲೇಟ್ ಮಾಡುತ್ತೆ, ನಾವು ಈ ರೀತಿ ಕೇಸಸ್ ಯಾಕೆ ಮಾಡಬಾರ್ದು, ನಾವು ಈ ರೀತಿ ಕೇಸಸ್ ಯಾಕೆ ಮಾಡಬಾರ್ದು. ಸೊ ಅದರಿಂದ ಯಾವಾಗಲೂ ಅಷ್ಟೇ ನಾವು ಈ ಪ್ರೊಫೆಷನಲ್ಲಿ ನಾವು ಉಳಿಬೇಕಾದ್ರೆ ಅಥವಾ ಬೇರೆಯವರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಬೇಕಾದ್ರೆ ಒಂದು, ಇಫ್ ಯು ಆರ್ ಎ ವೆರಿ ಗುಡ್ ಟೀಚರ್ ನೆನ್ಕೊಂತಾರೆ, ಅಥವಾ ಇನ್ನೊಂದು ಈ ರೀತಿ ಮಾಡಿದರೆ ಬಹುಶಃ ಈಗ ನೋಡಿ ಅವರ ಫ್ಯಾಮಿಲಿ ಪ್ರಾಬಬ್ಲಿ ಎಷ್ಟು ಅವರು, ನನಗನ್ಸುತ್ತೆ ಪ್ರತಿದಿನ ದೇವರಲ್ಲಿ ಅವ್ರು ಪೂಜೆ ಮಾಡುವಾಗ ಮೊದಲನೇ ಹೆಸರು ನಿಮ್ಮದನ್ನೇ ತಗೊಂತಾರೆ. ಹೌದಾ? ಯಾಕೆಂದರೆ ನನಗೂ ಸುಮಾರು ಜನ, ಎಷ್ಟು ಜನ ಸರ್ ಪೂಜೆ ಮಾಡಿಸ್ಕೊಂಡ್ಬಂದ್ವಿ, ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅಂದರೆ ಅಷ್ಟೊಂದು ಅದಕ್ಕೆ ನನಗೆ ಇದು ಸುಮಾರು ಸರಿ ಟೆಂಪಲ್ ಪ್ರೀಸ್ಟೇ ಫೋನ್ ಮಾಡಿದ್ರು. ಅವರೆಲ್ಲ ಕೆಲವರು ನಮ್ಮ ಪೇಷಂಟು, ಸರ್ ಯಾರೋ ಬಂದರು ನಿಮ್ಮ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಿದರು. ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಬೆನ್ನ ಹಿಂದೆ ಏನಾದರೂ ಆ ವ್ಯಕ್ತಿಯನ್ನು ಹೊಗಳಿದ್ರೆ, ಅಂದರೆ ಅವರ ಬೆನ್ನ ಗೊತ್ತಾಗ್ದೇ ಆ ವ್ಯಕ್ತಿಯ ಮುಂದೆ ಅಲ್ಲ, ವ್ಯಕ್ತಿಯ ಬೆನ್ನ ಹಿಂದೆ ಏನಾದರೂ ಒಬ್ಬ ವ್ಯಕ್ತಿಯ ಕೆಲಸದ ಬಗ್ಗೆ ಅಥವಾ ವ್ಯಕ್ತಿಯ ಇದು ಪ್ರಬುದ್ಧತೆ ಬಗ್ಗೆ ಅಥವಾ ಅವರ ಸಾಧನೆ ಬಗ್ಗೆ ಹೋಗ್ಲಿದ್ರೆ ಅವರೇ ನಿಜವಾದ ನಿಮ್ಮ ಸ್ನೇಹಿತರು ಅಂತ ಹೇಳಿ ಸರ್. ಆ ರೀತಿ ಇವಾಗಲೂ ಇದೊಂದು ಬಹಳ ಇದು, ಯಾಕೆಂದರೆ ಆರ್ಥೋಪೆಡಿಕ್ ಫೀಲ್ಡಲ್ಲೇ ಇದು ಬಹಳ, ಇವನ್ ಲಿಟ್ರೇಚರ್ ಕೂಡ ಕೇಳಿದೆ ನಾನು, ಲಿಟ್ರೇಚರ್ ಸರ್ಚಲ್ಲೂ ಕೂಡ. ಯಾಕೆಂದರೆ ಕೋವಿಡ್ ನೋಡಿ, ಕೋವಿಡ್ ಸಂದರ್ಭ ಈಗ ಕೆಲವರೆಲ್ಲ ಹೇಳ್ತಾರೆ ಈಗ ತುಂಬ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಚಿಕ್ಕವ್ರಿಗೆ ಅಂತ ನೋಡ್ತಾ ಇದ್ದೀವಿ ನಾವು. ಅಂದರೆ ಯಾರೋ ಪ್ರತಿಷ್ಠ ವ್ಯಕ್ತಿಗಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದು ಹೆಚ್ಚು ಪ್ರಚಾರ ಆಗಿರ್ತದೆ. ಇವಾಗ ಕೆಲವರಿಗೆಲ್ಲ ಆಗಿದೆ ಬಿಟ್ವೀನ್ ದಿ ಏಜ್ ಗ್ರೂಪ್ ಆಫ್ 25 to 40, ಆ ರೇಂಜಲ್ಲಿ 45ನಲ್ಲಿ. ಆದರೆ ನಾವು ನೋಡಿರೋದು ಕಳೆದ 15 ವರ್ಷದ ಡೇಟಾ ನೋಡಿದಂಥ ಸಂದರ್ಭದಲ್ಲಿ, ಕಳೆದ 15 ವರ್ಷದಲ್ಲಿ ಕೋವಿಡ್ಗೆ ಮೊದಲು ನಾನು ಮಾತಾಡ್ತಾ ಇರೋದು, ಬಿಫೋರ್ 2019 ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೃದಯಾಘಾತದ ಪ್ರಮಾಣ ಯಂಗ್ಸ್ಟರ್ಸಲ್ಲಿ, ಚಿಕ್ಕವರಲ್ಲಿ, ಚಿಕ್ಕ ವಯಸ್ಸಿನವರಲ್ಲಿ ಹೃದಯಾಘಾತ ಆಗುವ ಪ್ರಮಾಣ 22% ಜಾಸ್ತಿ ಆಗಿದೆ. ಸೊ ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ರು. ಇವತ್ತೇನಾಗಿದೆ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಸೊ ಆ ರೀತಿ ಇವತ್ತು ಈ ಡಾಕ್ಯುಮೆಂಟ್ರಿ ಈ ರೀತಿ ನಾವು ರಿಪೋರ್ಟ್ ಮಾಡಬೇಕು. ಇದೇ ರೀತಿ ಹಲವಾರು ಅಪರೂಪದ ಘಟನೆಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರುತ್ತೆ. ಆದರೆ ಯಾವಾಗ ಇದಕ್ಕೆ ಮಹತ್ವ ಬರುತ್ತೆ, ಇದು ರಿಪೋರ್ಟಿಂಗ್ ಆಗಬೇಕು, ಡಾಕ್ಯುಮೆಂಟ್ರಿ ಮಾಡಿರೋದು. ಅದಕ್ಕೋಸ್ಕರ ನಾನು ಪರಮೇಶ್ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಡಾಕ್ಟರ್ ಸುಜಾತ ಅವರು ಗೋಪಾಲ್ ಕೃಷ್ಣ ಅವರ ಧರ್ಮಪತ್ನಿಯವರು. ಶಿ ಇಸ್ ಬೋತ್ ಎ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ನಾಟ್ ಓನ್ಲಿ ಫಾರ್ ದಿಸ್ ಕೇಸ್, ಫಾರ್ ದಿಸ್ ಲೈಫ್ ಅಂತ. She is both the producer and the director, not only for this particular thing. So, ನಂತರ that's universal, I think. Yeah. So, but most important here, the team concept is very, very important. So, ಜನರಿಗೆ ನಾವು ಇದನ್ನು ತಲುಪಿಸ್ಬೇಕು. ಈಗ ಎಷ್ಟೋ ಜನ ಏನಾಗಿದೆ ಇವಾಗ, ಇದು ಇವತ್ತು ನೋಡ್ಬೋದು, ಏನು ಇಷ್ಟು ದುಡ್ಡು ಕಟ್ಟದೇ ಇದ್ರೆ ನಾವು ಪ್ರೊಸೀಜರ್ ಮಾಡಲ್ಲ ಅಂತ. ಅಟ್ ಅಡ್ಮಿಷನ್ ಕೌಂಟರ್ ಓನ್ಲಿ ಯು ಹ್ಯಾವ್ ಟು ಪೇ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್. ಇನ್ನೊಂದು ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಪ್ಪ ಅಂದರೆ, ಬಹಳ ಗಂಭೀರವಾದಂಥ ಕಾಯಿಲೆ ಇದ್ದು
ಅವನು ಬದುಕದೇ ಇಲ್ಲ ಅಂತ ಗೊತ್ತು. ಅದು ಬಹಳ ಮನಸ್ಸಿಗೆ ನೋವಾಗುತ್ತೆ. ಕುಟುಂಬ ಸದಸ್ಯರನ್ನ ಪ್ರತ್ಯೇಕವಾಗಿ ಕರೆದು ನಾವು ಮಾತಾಡಬೇಕು. ನೀವು ಒಂದು ಕೋಟಿ ಖರ್ಚು ಮಾಡಿದ್ರು ಅವನು ಬದುಕಲ್ಲ. ನೀವು ತೀರ್ಮಾನ ತಗೊಳ್ಳಿ, ಏನು ವಿಡ್ರಾ ಮಾಡ್ಬೋದಾ ಟ್ರೀಟ್ಮೆಂಟ್ನ. ಯಾಕೆಂದರೆ ಎಷ್ಟೋ ಸರಿ ಏನಾಗಿದೆ, 40 ದಿವಸ 50 ದಿವಸ ವೆಂಟಿಲೇಟರ್ ಮೇಲೆ ಇಟ್ಟು ಬಿಲ್ಲು 50 ಲಕ್ಷ, ಸತ್ತವನು ಸತ್ತ, ಇದ್ದರೂ ಆರ್ಥಿಕವಾಗಿ ಸತ್ತ. ಯಾವಾಗಲೂ ಅಷ್ಟೇ, ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.